ಕಳೆ ತೆಗಿಬೇಕಾಗುತ್ತೆ, ನೇಗಿಲು ಹೊಡಿಬೇಕಾಗುತ್ತೆ, ಮಧ್ಯದಲ್ಲೆಲ್ಲ ಇವ್ರನ್ನ ಕರ್ಕೊಂಡ್ ಬರಕ್ಕಾಗಲ್ಲ, ಲೇಬರ್ಗಳು ಸಿಗಲ್ಲ, ಯಾವುದೇ ಕಾರಣಕ್ಕೂ ಇನ್ ಟೈಮಿಗೆ ಸಿಗೋದೇ ಇಲ್ಲ. ಆ ಪರ್ಪಸ್ ಇಂದ ಇದು ಬಂದು ಪವರ್ ವೀಡರ್ ಅಂತ. ಟ್ರ್ಯಾಕ್ಟರ್ ಹೋಗದಿರೋ ಜಾಗದಲ್ಲಿ ಕೆಲಸ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಬ್ರಷ್ ಕಟ್ರು ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳ್ತಾರೆ. ಇದ್ರ ಮೆಟೀರಿಯಲ್ ವ್ಯಾಲ್ಯೂ ಕಮ್ಮಿನೇ ಇರ್ತವೆ. ನಾರ್ಮಲ್ ವ್ಯಾಲ್ಯೂ ಮೆಟೀರಿಯಲ್ ತಂದ್ಬಿಟ್ಟು ಬ್ರಷ್ ಕಟ್ರು ಫ್ರೀ ಆಗಿ ಕೊಡ್ತೀನಿ, ಕಾರ್ ವಾಷರ್ ಫ್ರೀ ಆಗಿ ಕೊಡ್ತೀನಿ. ನಾನು ಇವತ್ತು ಹೇಳೋದು ಒಂದೇ, ಫ್ರೀ ಆಗಿ ಕೊಡೋರು ಯಾರು ಸಹ ಮೆಟೀರಿಯಲ್ ಕ್ವಾಲಿಟಿ ಕೊಡಲ್ಲ. ಕೆಲವರು ಏನ್ ಮಾಡ್ತಾರೆ, ಸುಮ್ಮನೆ ತೋರಿಸ್ತಾರೆ, ಇದು ಅಲ್ಲಿ ಕಳೆ ಹೊಡಿತಾ ಇದೆ, ಇಲ್ಲಿ ಕಳೆ ಹೊಡಿತಾ ಇದೆ. ಇದ್ರಲ್ಲಿ ವಿತ್ ಶಾಕ್ ಅಬ್ಸರ್ವರ್ ಬೇರೆ ಬರುತ್ತೆ. ಸುಮ್ಮನೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ. ಇನ್ಫಾರ್ಮೇಶನ್ ಕೊಟ್ಟರೆ ರೈಟ್ ಆಗಿ ಇನ್ಫಾರ್ಮೇಶನ್ ಕೊಡಬೇಕು. ರೈತರಿಗೆ ಏನಾಗುತ್ತೆ, ತಗೊಂಡೋಗ್ತಾರೆ 2 ನಿಮಿಷ ಓಡಿಸ್ತಾರೆ, ಅದರಿಂದ ಏನು ಯೂಸ್ ಇಲ್ಲ ಅಂತ ಹೇಳ್ತಾರೆ. ಲೆವೆಲ್ಲರು, ಕಲ್ಟಿವೇಟರ್ ಅಂತ ಹೇಳೋ ಬರುತ್ತೆ. 3 ನೇಗ್ಲು ಬೇಕಾದ್ರೂ ಬರುತ್ತೆ, 2 ನೇಗ್ಲು ಬರುತ್ತೆ, ಮತ್ತೆ ಜೋಳ ಹಾಕಕ್ಕೆ ನೇಗ್ಲು ಬರುತ್ತೆ. 2 ನೇಗ್ಲು ಬರುತ್ತೆ. 40,000 ರಿಂದ 50,000 ಒಳಗಡೆ ನಮಗೆ ಕಂಪ್ಲೀಟ್ ಸಿಕ್ಬಿಡುತ್ತೆ. ಸೀಡರ್ ಅಂತ ಹೇಳಿ ಇದು ಬಂದು ನಿಮಗೆ ಇದ್ರೊಳಗಡೆ ಜೋಳ ಹಾಕಿದ್ರೆ ಅದೇ ಒಂದೊಂದಾಗಿ ನಿಮಗೆ ಎಷ್ಟು ಅಡಿಗೆ ಬೇಕೋ ಅಷ್ಟು ಅಡಿಗೆ ನೀವು ಡಿಪೆಂಡ್ ಮಾಡ್ಕೋಬಹುದು. ಹಾಗೆ ಸಂಜೆವರೆಗೂ ಮಾಡಿದ್ರೆ ಏನು ತೊಂದರೆ ಇಲ್ಲ. ಇದರಲ್ಲಿ ನಮ್ಮ ಎಫರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ರೈತರೆ, ನಿಮ್ಮ ಹತ್ರ 1 ಎಕರೆ ಜಮೀನು ಇತ್ತು ಅಂತಂದ್ರೆ ಒಂದಷ್ಟು ಯಂತ್ರಗಳು ನಿಮ್ಮ ಜಮೀನಲ್ಲಿ ಇರಲೇಬೇಕಾಗತ್ತೆ. ಅದು ಕೂಡ ಕಡಿಮೆ ಬೆಲೆಗೆ ಸಿಗುವಂತ ಒಂದಷ್ಟು ಯಂತ್ರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಈಗ 1 ಎಕರೆ ಇತ್ತು ಅಂತಂದ್ರೆ ನೀವು ಯಾವ್ಯಾವ ಯಂತ್ರಗಳನ್ನ ತಗೊಂಡ್ರೆ ನಿಮಗೆ ಕೆಲಸ ಕಡಿಮೆ ಆಗುತ್ತೆ, ಕೂಲಿ ಕಾರ್ಮಿಕರು ಯಾವುದಕ್ಕೆ ಬೇಡ, ಸೊ ಸ್ವಂತವಾಗಿ ನೀವೇ ಯಾವುದನ್ನ ನಿಭಾಯಿಸಬಹುದು, ಅದ್ರ ಜೊತೆಗೆ ಎಷ್ಟಕ್ಕೆ ಸಿಗುತ್ತೆ, ಅದರ ಮೇಂಟೆನೆನ್ಸ್ ಆಗಿರ್ಬೋದು, ಯೂಸ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಸೊ ನಾನಂತೂ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡೋದಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ಎಕ್ಸ್ಪರ್ಟ್ ಆಗಿರುವಂತ ಮಂಜುನಾಥ್ ಅವರು ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಅದಕ್ಕೋಸ್ಕರ ನಾನಿವತ್ತು ಹೊಳೆ ನರಸೀಪುರಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸರ್, ಈಗ 1 ಎಕರೆ ಜಮೀನು ಇತ್ತು ಅಂತಂದ್ರೆ ರೈತರು ಕೂಲಿ ಕಾರ್ಮಿಕರಿಗೆ ಅಟ್ಯಾಚ್ ಆಗಿರ್ತಾರೆ, ಅಥವಾ ಒಬ್ಬರಿಗೆ ಕೆಲಸ ಮಾಡೋಕೆ ಕಷ್ಟ ಅಂತ ಹೇಳಿರ್ತಾರೆ. ಬಟ್ ಈಗ ಯಂತ್ರಗಳು ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ. ಈಗ ನನ್ನ ಹತ್ರ 1 ಎಕರೆ ಜಮೀನು ಇದೆ ಅಂತಂದ್ರೆ ನನ್ನ ಜಮೀನಲ್ಲಿ ಏನೇನು ಯಂತ್ರಗಳಿದ್ರೆ ಬೆಸ್ಟ್ ಅಂತ ಹೇಳ್ತೀರಾ? ಮೇಡಮ್, ಜಮೀನಲ್ಲಿ ಪವರ್ ವೀಡರ್ ಅನ್ನೋದು ಮೇಜರ್ ಆಗಿ ಒಂದು ಬೇಕಾಗುತ್ತೆ. ಈಗ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಈಗ ಲೇಬರ್ನ ಕಳೆ ತೆಗಿಬೇಕಾಗುತ್ತೆ, ನೇಗಿಲು ಹೊಡಿಬೇಕಾಗುತ್ತೆ, ಮಧ್ಯದಲ್ಲೆಲ್ಲ ಇವ್ರನ್ನ ಕರ್ಕೊಂಡ್ ಬರಕ್ಕಾಗಲ್ಲ, ಲೇಬರ್ಗಳು ಸಿಗಲ್ಲ, ಯಾವುದೇ ಕಾರಣಕ್ಕೂ ಇನ್ ಟೈಮಿಗೆ ಸಿಗೋದೇ ಇಲ್ಲ. ಆ ಪರ್ಪಸ್ ಇಂದ ಇದು ಬಂದು ಪವರ್ ವೀಡರ್ ಅಂತ ಹೇಳಿ. ಪವರ್ ವೀಡರ್ ಅಲ್ಲಿ ಟೈಪ್ಸ್ ಆಫ್ ಪವರ್ ವೀಡರ್ ಇದೆ. ಬ್ಯಾಕ್ ರೋಟರಿ ಪವರ್ ವೀಡರ್, ಫ್ರಂಟ್ ರೋಟರಿ ಪವರ್ ವೀಡರ್, ಮತ್ತೆ ನಾರ್ಮಲ್ ಗೇರ್ ಡ್ರೈವ್ ಪವರ್ ವೀಡರ್, ಈ ತರ ಎಲ್ಲ ಬರ್ತಾ ಹೋಗುತ್ತೆ. ಇದು ಬಂದು ಫ್ರಂಟ್ ರೋಟರಿ ಪವರ್ ವೀಡರ್ ಅಂತ ಹೇಳಿ. ಇದು ಏನಕ್ಕೆ ಬೆಸ್ಟ್ ಅಂದ್ರೆ, ನೀವು ಅಡಿಕೆ ತೋಟದಲ್ಲಿ ಇದನ್ನ ಮಾಡಬಹುದು. ಅಡಿಕೆ ತೋಟದಲ್ಲಿ ಉಳುಮೆ ಮಾಡಕ್ಕಾಗ್ಲಿ, ಮತ್ತೆ ಕಳೆ ತೆಗಿಯಕಾಗ್ಲಿ, ಟ್ರ್ಯಾಕ್ಟರ್ ಹೋಗದಿರೋ ಜಾಗದಲ್ಲಿ ಕೆಲಸ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಓ ಸೂಪರ್. ಹಾಗಾದ್ರೆ ಟ್ರ್ಯಾಕ್ಟರ್ ಎಲ್ಲೆಲ್ಲಿ ಕೆಲಸ ಮಾಡಕ್ಕಾಗಲ್ಲ ಆ ಜಾಗದಲ್ಲಿ ಇದನ್ನ ಕೆಲಸ ಮಾಡಕ್ಕೆ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಾ? ಈಗ ಕಳೆ ಇರುತ್ತೆ, ಹೂವಿನ ಗಿಡ ಹಾಕಿರ್ತಾರೆ, ಏನೋ ಒಂದು ಬೆಳೆ ಮಾಡಿರ್ತಾರೆ, ಹೂ ಹಾಕಿರ್ತಾರೆ, ಟೊಮೆಟೊ ಹಾಕಿರ್ತಾರೆ, ಮೆಣಸಿನ ಗಿಡ ಹಾಕಿರ್ತಾರೆ. ಆ ಜಾಗದಲ್ಲಿ ಇದಕ್ಕೆ ಬೇಕಾಗಿರೋ ಅಟ್ಯಾಚ್ಮೆಂಟ್ಗಳನ್ನ ತಗೋಬೇಕು. ರೈತರು ಏನ್ ಮಾಡ್ತಾರೆ ಗೊತ್ತಾ, ಬರೀ ಇಂಜಿನ್ ಮಾತ್ರ ಪರ್ಚೇಸ್ ಮಾಡ್ತಾರೆ. ಇದನ್ನ ಯಾರು ಹೇಳಿಲ್ಲ, ನಾನೊಂದು ಹೇಳ್ತಾ ಇದೀನಿ. ಇದಕ್ಕೆ ಬೇಕಾಗಿರೋದು ಏನಂದ್ರೆ, ಸುಮ್ಮನೆ ಹೊಲದೊಳಗೆ ತಗೊಂಡೋಗ್ತಾರೆ, ಹಿಂಗ ಆ ಕಡೆ ಇಲ್ಲ ರೋಟ್ರಿ ಹಾಕ್ಬಿಟ್ಟು ಸುಮ್ಮನೆ ಕೊಟ್ಟು ಕಳಿಸ್ತಾರೆ. ಅದು ಎಲ್ಲ ಕಾಮನ್ ಮಾಡದೆ. ಇದಕ್ಕೆ ಬೇಕಾಗಿರೋ ಅಟ್ಯಾಚ್ಮೆಂಟ್ಗಳು ತಗೊಂಡ್ರೆ, ನಾನು ಮುಂದೆ ವಿಡಿಯೋಗಳನ್ನ ನಿಮಗೆ ಅಪ್ಲೋಡ್ ಮಾಡಿರ್ತೀನಿ ಯೂಟ್ಯೂಬ್ ಚಾನಲ್ ಅಲ್ಲಿ. ಇದಕ್ಕೆ ಬೇಕಾಗಿರೋ ಅಟ್ಯಾಚ್ಮೆಂಟ್ ತಗೊಂಡ್ರೆ ಕಳೆನೂ ನೀವೇ ತೆಗಿಬಹುದು, ನೇಗ್ಲು ನೀವೇ ಹೊಡಿಬಹುದು, ಮತ್ತೆ ಹರೆಗಳು ಹೊಡಿಯೋಕೆ ಫಸ್ಟ್ ಎತ್ಗಳನ್ನ ಯೂಸ್ ಮಾಡ್ತಿದ್ರು, ಜೋಳ ಹಾಕಕ್ಕೆ ಮತ್ತೆ ಇನ್ನೆಲ್ಲ ಯೂಸ್ ಮಾಡಕ್ಕೆ. ಅದ್ರ ಬದಲು ಇದ್ರಲ್ಲೇ ಹೊಡಿಬಹುದು. ಗೇಜ್ ವಿಲ್ ಹಾಕೊಂಡು ಹಿಂದೆ ನೇಗ್ಲು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ಬೋದು ನೀವೇ. ಇದರಲ್ಲೇ ಲೆವೆಲ್ಲರ್ ಬರುತ್ತೆ, ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡ್ಕೋಬಹುದು. ನೀವು ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡ್ಬೇಕು ನೀವು. ಈಗ ಅಟ್ಯಾಚ್ಮೆಂಟ್ ಅಂತ ಅಂದ್ರಲ್ವಾ, ಏನೇನ್ ಅಟ್ಯಾಚ್ ಮಾಡಬಹುದು ಈ ಒಂದು ಯಂತ್ರಕ್ಕೆ? ಮೇಡಮ್, ನೇಗ್ಲನ್ನ ಅಟ್ಯಾಚ್ಮೆಂಟ್ ಮಾಡಬಹುದು, ರೋಟರ್ನ ಅಟ್ಯಾಚ್ಮೆಂಟ್ ಮಾಡಬಹುದು, ಲೆವೆಲ್ಲರ್ನ ಅಟ್ಯಾಚ್ಮೆಂಟ್ ಮಾಡಬಹುದು, ಕಳೆ ತೆಗಿಯೋಕೆ ಅಟ್ಯಾಚ್ಮೆಂಟ್ ಮಾಡಬಹುದು, ಗದ್ದೆ ಒಳಗೆ ಅಟ್ಯಾಚ್ಮೆಂಟ್ ಮಾಡಬಹುದು. ಅದೇ ಗದ್ದೆ ಒಳಗೆ ಇದಾಗಲ್ಲ, ಇದಕ್ಕಿಂತ ಸ್ವಲ್ಪ ಹೆವಿ ಇಂಜಿನ್ ತಗೋಬೇಕು. ಇದು 7 HP ಇಂಜಿನ್ ಬರುತ್ತೆ. ಇದು 9 HP ಇಂಜಿನ್ ನೀವು ಪರ್ಚೇಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಕೆಲವರು ಏನ್ ಮಾಡ್ತಾರೆ, ಸುಮ್ಮನೆ ತೋರಿಸ್ತಾರೆ, ಇದು ಅಲ್ಲಿ ಕಳೆ ಹೊಡಿತಾ ಇದೆ, ಇಲ್ಲಿ ಕಳೆ ಹೊಡಿತಾ ಇದೆ. ಇದ್ರಲ್ಲಿ ವಿತ್ ಶಾಕ್ ಅಬ್ಸರ್ವರ್ ಬೇರೆ ಬರುತ್ತೆ. ಸುಮ್ಮನೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ. ಇನ್ಫಾರ್ಮೇಶನ್ ಕೊಟ್ಟರೆ ರೈಟ್ ಆಗಿ ಇನ್ಫಾರ್ಮೇಶನ್ ಕೊಡಬೇಕು. ಏನೇನಕ್ಕೆ ಯೂಸ್ ಮಾಡ್ತಾರೆ, ಏನೇನಕ್ಕೆ ಯೂಸ್ ಮಾಡೋಕ್ಕಾಗಲ್ಲ, ಯಾವ ತರ ಯೂಸ್ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡಬೇಕು ಮೇಡಮ್ ಅವರು. ಇವ್ರು ಏನ್ ಮಾಡ್ತಾರೆ, ಸುಮ್ಮನೆ ತಗೊಂಡೋಗ್ತಾರೆ, ಒಂದೊಳಗೆ ಓಡಿಸ್ತಾರೆ, ವೀಡರ್ ಇದೆ ಅಂತಾರೆ. ರೈತರಿಗೆ ಏನಾಗುತ್ತೆ, ತಗೊಂಡೋಗ್ತಾರೆ 2 ನಿಮಿಷ ಓಡಿಸ್ತಾರೆ, ಅದರಿಂದ ಏನು ಯೂಸ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬೇಕಾಗಿದ್ದ ಅಟ್ಯಾಚ್ಮೆಂಟ್ಗಳನ್ನ ಕೊಡಬೇಕು ಅವರು. ಸೊ ಅಟ್ಯಾಚ್ಮೆಂಟ್ಗಳನ್ನ ತಗೊಂಡ್ರೆ ಇದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಗೇಜ್ ವಿಲ್ ತಗೊಂಡ್ರೆ ನೀವು ಹೊಲದಲ್ಲಿ ಉಳುಮೆ ಮಾಡಬಹುದು. ನೀವು ಆಕ್ಚುಲಿ ನಾನು ವಿಡಿಯೋಗಳನ್ನ ತೋರಿಸ್ತೀನಿ, ಹಾಕ್ತೀನಿ, ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀವಿ, ನೋಡಿ ಗೊತ್ತಾಗುತ್ತೆ ನಿಮಗೆ. ಇವ್ರು ಏನ್ ಮಾಡ್ತಾರೆ, ಸುಮ್ಮನೆ 2 ರೋಟ್ರಿ ಹಾಕ್ಬಿಟ್ಟು ನಮ್ಮ ಹತ್ರ ಅಲ್ಲೂ ಹೋಗುತ್ತೆ
ಇಲ್ಲಿ ಹೋಗುತ್ತೆ. ಚೆನ್ನಾಗಿರೋ ಗಟ್ಟಿ ಕಳೆ ಬಂದ್ರೆ ಹೊಡೆಯಕ್ಕೆ ಆಗಲ್ಲ. ಹೌದು ಹೌದು. ಮೇಲೆ ಸುಮ್ಮನೆ ಯಾವ್ದೋ ಉತ್ತಿರೋ ಹೊಲದಲ್ಲಿ ಹೋಗ್ಬಿಟ್ಟು ಹೊಡೆಯೋದಲ್ಲ. ಅಂದ್ರೆ ಈಗ ಕೆಲವೊಂದು ಈಗ ಗುಲಾಬಿ ತೋಟ ಅಂತಂದ್ರೆ ಕಡಿಮೆ ಜಾಗ ಇರುತ್ತಲ್ಲ, ಅದ್ರಲ್ಲೂ ಇದು ಅದರಲ್ಲಿ ಯೂಸ್ ಮಾಡಬಹುದು, ಪ್ರತಿಯೊಂದರಲ್ಲೂ ಯೂಸ್ ಮಾಡಬಹುದು. ಅದಕ್ಕೆ ಬೇಕಾಗಿರೋ ಅಟ್ಯಾಚ್ಮೆಂಟ್ಗಳು ಬೇಕಾಗ್ತದೆ. ಹೌದು ಹೌದು. ಸೊ ಇದ್ರದ್ದು ಮೇಂಟೆನೆನ್ಸ್ ಏನೇನ್ ಬರುತ್ತೆ? ಮೇಂಟೆನೆನ್ಸ್ ಇಂಜಿನ್ ಆಯಿಲ್ ಬರುತ್ತೆ, ಗೇರ್ ಬಾಕ್ಸ್ ಆಯಿಲ್ ಬರುತ್ತೆ. ಇಂಜಿನ್ ಆಯಿಲ್ ಬಂದ್ರು 10 to 20 ಅವರಿಗೆ ಚೇಂಜ್ ಮಾಡಿದ್ರೆ ನಿಮಗೆ ಇಂಜಿನ್ ಚೆನ್ನಾಗಿರುತ್ತೆ. ಗೇರ್ ಬಾಕ್ಸ್ ಆಯಿಲ್ ಬಂದು 30 ಅವರಿಗೆ ಚೇಂಜ್ ಮಾಡ್ಬೇಕು ಮೇಡಮ್. ಓಕೆ. ಸೊ ಎಷ್ಟು ಅವರ್ ದಿನದಲ್ಲಿ ಇದರಿಂದ ವರ್ಕ್ ಮಾಡಬಹುದು ಮೇಡಮ್? ಇದರಲ್ಲಿ ನಿಮಗೆ ಕಂಪನಿ ಹೆಂಗ್ ತಗೊಳ್ತಾ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇಂಜಿನ್ ಸಿಸಿ ಹೆಂಗ್ ತಗೊಳ್ತಾ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸುಮ್ಮನೆ ಹೇಳ್ತಾರೆ 5 ಅವರ್ ಯೂಸ್ ಮಾಡ್ಬೋದು, 6 ಅವರ್ ಯೂಸ್ ಮಾಡೋದು, ಬರೀ ಸುಮ್ಮನೆ ಹೇಳ್ತಾರೆ. ಅದ್ರಲ್ಲಿ ಯಾವುದೇ ತರ ನೆಸೆಸಿಟಿ ಇಲ್ದರೆ ಇನ್ಫಾರ್ಮೇಶನ್ ಹೇಳ್ತಾರೆ. ಬೇಕಾಗಿರೋ ನೆಸೆಸಿಟಿ ಇನ್ಫಾರ್ಮೇಶನ್ ಇಲ್ಲ. ಬೆಳಗಿನ ಸಂಜೆ ಹೊಡೆಯೋಕೆ ಆಗಲ್ಲ ಆಕ್ಚುಲಿ ಹೇಳ್ಬೇಕು, ಹೀಟ್ ಬಂದಾಗ್ಬಿಡುತ್ತೆ. ಸೊ ಮ್ಯಾಕ್ಸಿಮಮ್ ಎಷ್ಟು? ಮ್ಯಾಕ್ಸಿಮಮ್ ಅಂದ್ರೆ 2 ಅವರ್ಸ್ ಓಡಿಸ್ಬೋದು ಮೇಡಮ್ ಅಷ್ಟೇ. ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ 2 ಅವರ್ಸ್ ಓಡಿಸ್ಬೋದು, ಮತ್ತೆ 1 ಅವರ್ ರೆಸ್ಟ್ ಕೊಡಲೇಬೇಕು ಇಂಜಿನ್ ಅಂದಮೇಲೆ. ಈಗ ಪ್ರಾಕ್ಟಿಕಲ್ ಆಗಿ ನೀವೇ ಥಿಂಕ್ ಮಾಡಿ, ನಮ್ಮ ಒಂದು ಸ್ಪೆಂಡರ್ ಬೈಕ್ನ ಎಷ್ಟು ಅವರ್ ಓಡಿಸ್ಬೋದು ಕಂಟಿನ್ಯೂಸ್ ಆಗಿ? ಹೌದು. ನಾರ್ಮಲ್ ಇಂಜಿನ್ ಎಷ್ಟು ಅವರ್ ಓಡಿಸ್ಬೋದು? ರೆಸ್ಟ್ ಕೊಡ್ಲೇಬೇಕಲ್ವಾ? ಬೆಳಗ್ಗೆ ಸಂಜೆವರೆಗೆ ಓಡಿಸೋಕ್ಕಾಗತ್ತಾ? ಜನಗಳು ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡ್ತಾ ಹೋಗ್ಬೇಕು. ಸುಮ್ಮನೆ ಏನೋ ಥಿಂಕ್ ಮಾಡ್ತಾರೆ, ಅವ್ರು ಕೊಡ್ತಾರೆ ತೋರಿಸ್ತಾರೆ ಇಲ್ಲ. ಅದಕ್ಕೆ ಬೇಕಾದ್ರೆ ಅಟ್ಯಾಚ್ಮೆಂಟ್ ಏನಿದೆ, ಇದರಲ್ಲಿ ಏನೇನು ಮಾಡಬಹುದು ಎಲ್ಲನೂ ನೋಡ್ತಾ ಹೋಗ್ಬೇಕು. ಸುಮ್ಮನೆ ಇದನ್ನ ನೋಡ್ತಾರೆ, ಆಮೇಲೆ ಯೂಸ್ ಮಾಡೋಕ್ಕಾಗಲಿಲ್ಲ ಮನೆ ಸೈಡಿಗೆ ಇಟ್ಬಿಡ್ತಾರೆ. ಅಟ್ಯಾಚ್ಮೆಂಟ್ ಹಾಕೊಂಡಿರೋರು ಎಷ್ಟು ಜನ ಯೂಸ್ ಮಾಡ್ತಿದ್ದಾರೆ ಹೇಳಿ? ಹೌದು. ಸೊ ಮೇನ್ ಆಗಿ ಒಂದಷ್ಟು ಅಟ್ಯಾಚ್ಮೆಂಟ್ಗಳನ್ನ ಮಾಡ್ಕೊಂಡ್ರಿ ಅಂತಂದ್ರೆ ಎಲ್ಲಾ ವರ್ಕು ಮಾಡ್ಬೋದು ನಾವು. ಎಲ್ಲ ವರ್ಕು ಮಾಡ್ಬೋದು. ಜೋಳ ಹಾಕ್ಬೋದು, ಆಲೂಗೆಡ್ಡೆ ಹಾಕ್ಬೋದು. ಅದು ಬೇಕಾಗಿರೋದನ್ನ ಅಸೆಂಬ್ಲಿ ಮಾಡ್ಕೋಬೇಕು ನೀವು. ಅದು ಬೇಕಾಗಿರೋದನ್ನ ನೀವೇ ಪ್ರಿಪೇರ್ ಮಾಡ್ಕೋಬೇಕು. ಪ್ರಿಪೇರ್ ಆಗಿರೋ ಇರ್ತವೆ, ಅವ್ನು ಕೇಳಿ ತಗೊಬೇಕು ನೀವು. ಸುಮ್ಮನೆ ಯಾರೋ ತೋರಿಸಿದ್ರು ಹೊಡಿಬೋದು, ಅದನ್ನ ಹೊಡಿಯೋಕೆ ನ್ಯಾಕ್ ಬೇಕು. ಸುಮ್ಮನೆ ಒಂದೇ ದಿನದಲ್ಲಿ ಯಾವುದೋ ಬರಲ್ಲ ಸರ್. ಇದು ನಿಮಗೆ ಒಂದು 30,000ಗೆ ಸಿಗುತ್ತೆ ಮೇಡಮ್. ಇದು 30,000ಗೆ ಒಂದಷ್ಟು ಅಟ್ಯಾಚ್ಮೆಂಟ್ಗಳನ್ನ ಮಾಡ್ಕೋಬೇಕು. ಹೌದು ಮೇಡಮ್. ಅದು ಬಿಟ್ಟು ನಿಮಗೆ ಒಂದಷ್ಟು ಅಟ್ಯಾಚ್ಮೆಂಟ್ ಬೇಕು ಅಂದ್ರೆ ಒಂದು ಎಷ್ಟು ಬೇಕಾಗುತ್ತೆ? ಈಗ ಎಲ್ಲ ಗೇಜ್ ವೀಲು, ಲೆವೆಲರು, 2ನೇಗ್ಲು ಬರುತ್ತೆ ಇದಕ್ಕೆ. ಅದನ್ನೆಲ್ಲ ಸೇರಿ ನಿಮಗೆ 17,000 ತನಕ ಆಗುತ್ತೆ. ಲೆವೆಲರು, ಕಲ್ಟಿವೇಟರ್ ಅಂತ ಹೇಳೋ ಬರುತ್ತೆ, 3 ನೇಗ್ಲು ಬೇಕಾದ್ರೂ ಬರುತ್ತೆ, 2 ನೇಗ್ಲು ಬರುತ್ತೆ, ಮತ್ತೆ ಜೋಳ ಹಾಕಕ್ಕೆ ನೇಗ್ಲು ಬರುತ್ತೆ. 2 ನೇಗ್ಲು ಬರುತ್ತೆ. 40,000 50,000 ಒಳಗಡೆ ನಮಗೆ ಕಂಪ್ಲೀಟ್ ಸಿಕ್ಬಿಡುತ್ತೆ. 40,000 50,000 ರೂಪಾಯಿ ಒಳಗಡೆ ನೀವು ಗೇಜ್ ಅಂತ ಹೇಳ್ತೀರಾ, ಮೆಟೀರಿಯಲ್ ಹಂಗೆ ಸಿಗ್ತಾ ಹೋಗುತ್ತೆ. ಅದ್ರ ಒಳಗಡೆ ನಿಮ್ಗೆ ಎಲ್ಲ ಅಟ್ಯಾಚ್ಮೆಂಟ್ ಸಿಗುತ್ತೆ. ಓ ಸೂಪರ್. ಹಾಗಾದ್ರೆ ಒಂದು ಲೆವೆಲರ್ ಅಂತ ಅಥವಾ ಅಟ್ಯಾಚ್ಮೆಂಟ್ ಅಂತ ಬಂದಾಗ ಒಂದು 5+ ಸಿಗಲ್ವಣ್ಣ? ಒಂದು 4ರಿಂದ 5 ಅಟ್ಯಾಚ್ಮೆಂಟ್ ಸಿಗುತ್ತೆ. ಓಕೆ. ಸೊ ಇದು ಬಿಟ್ಟು ಬೇರೆ ಏನ್ ರೈತರ ಜಮೀನಲ್ಲಿ ಇರಬೇಕು? ಇದು ಬಿಟ್ಟರೆ ರೈತರ ಜಮೀನಲ್ಲಿ ಬ್ರಷ್ ಕಟ್ಟರ್ ಇರಬೇಕು. ಆಮೇಲೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಕೆಲವರು ಏನ್ ಮಾಡ್ತಾರೆ, ಬ್ರಷ್ ಕಟ್ಟರ್ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳ್ತಾರೆ. ಇದ್ರ ಮೆಟೀರಿಯಲ್ ವ್ಯಾಲ್ಯೂ ಕಮ್ಮಿನೇ ಇರ್ತವೆ. ನಾರ್ಮಲ್ ವ್ಯಾಲ್ಯೂ ಮೆಟೀರಿಯಲ್ ತಂದ್ಬಿಟ್ಟು ಬ್ರಷ್ ಕಟ್ಟರ್ ಫ್ರೀ ಆಗಿ ಕೊಡ್ತೀನಿ, ಕಾರ್ ವಾಷರ್ ಫ್ರೀ ಆಗಿ ಕೊಡ್ತೀನಿ. ನಾನು ಇವತ್ತು ಹೇಳೋದು ಒಂದೇ, ಫ್ರೀ ಆಗಿ ಕೊಡೋರು ಯಾರು ಸಹ ಮೆಟೀರಿಯಲ್ ಕ್ವಾಲಿಟಿ ಕೊಡಲ್ಲ. ಅರ್ಥ ಆಯ್ತಾ? ಈಗ ಬೈ 1 get 1 ಆಫರ್ ಇಡ್ತಾರೆ. ಬೈ 1 get 1 ಆಫರ್ ಯಾರು ಇಡ್ತಾರೆ ಗೊತ್ತಾ? ಎಕ್ಸ್ಪೀರಿ ಆಗಿ ಬಂದಿರ್ತಾವಲ್ಲ ಅವ್ನು ಬೈ 1 get 1 ಆಫರ್ ಕೊಡ್ತಾರೆ. ಎಕ್ಸ್ಪೀರಿ ಆಗಿ ಬರ್ದಿದ್ದ ಹೋದ್ರೆ ಏನಕ್ಕೆ ಬೈ 1 get 1 ಕೊಡ್ತಾರೆ ಕಂಪ್ನಿಯವರು? ಕರೆಕ್ಟ್. ಹೌದು ಹೌದು. ಹಂಗೂ ಇದೆ ಡಿಸ್ಕೌಂಟ್, ಒಂದು ತಗೊಂಡ್ರೆ ಒಂದು ಫ್ರೀ ತರ. ಓಕೆ. ಸೊ ಈಗ ಬ್ರಷ್ ಕಟ್ಟರ್ ಅಂತ ಬಂದಾಗ ಅದರಲ್ಲೂ ನಾನು ನೋಡಿದ್ದೀನಿ ಬೇರೆ ಬೇರೆ ಟೈಪ್ ಇರುತ್ತೆ ಬ್ಲೇಡ್ ವೈಸ್. ಸೊ ಯಾವ್ದು ಬೆಸ್ಟ್? ಬ್ರಷ್ ಕಟ್ಟರಲ್ಲಿ ನಿಮಗೆ ಸ್ಟಿಲ್ ಬೆಸ್ಟು. ಅದು ಬಿಟ್ರೆ ಹೋಂಡಾ ಬೆಸ್ಟು. ಸ್ಟಿಲ್ ಆದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಿಮಗೆ. 23, 28, 33 ಆಗುತ್ತೆ. ಹೋಂಡಾ 30,000 ಸ್ಟಾರ್ಟಿಂಗ್ ಇದೆ. ನೀವು ಬ್ರಷ್ ಕಟ್ಟರ್ ಹೆಂಗ್ ತಾಳ್ತಾ ಹೋಗಿ ರೈಟ್ ಹಂಗೆ ಜಾಸ್ತಿ. ನಿಮಗೆ 7,000 ಬ್ರಷ್ ಕಟ್ಟರ್ ಇದೆ ನಮ್ಮ ಹತ್ರ. 7,000 ಬ್ರಷ್ ಕಟ್ಟರ್ ಇದೆ. ಬ್ರಷ್ ಕಟ್ಟರ್ ಹೆಂಗೆ ನಿಮ್ಮ ಮೆಟೀರಿಯಲ್ ಹೆಂಗೆ ಸ್ಟಿಲ್ ಯಾಕೆ ಕೊಡಲ್ಲ ಮತ್ತೆ ನಿಮಗೆ 10,000ಗೆ? ಹೋಂಡಾ ಯಾಕೆ ಕೊಡಲ್ಲ ಮತ್ತೆ 10,000ಗೆ? ನಾನು ಹೋಂಡಾ ಕೊಡಕ್ಕೆ ಹೇಳಿ ಮತ್ತೆ ಇದ್ರ ಜೊತೆ ಫ್ರೀಯಾಗಿ ಯಾಕೆ ಕೊಡಲ್ಲ? ಕೊಡಕ್ಕಾಗಲ್ಲ. ರೈಟ್ ಅಲ್ಲಿ ಕೊಡಕ್ಕಾಗಲ್ಲ, ಕ್ವಾಲಿಟಿ ಕೊಡಕ್ಕಾಗಲ್ಲ. ಚೈನಾ ಕೇಳ್ಪಟ್ಟೆ ನೀವು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಮಾಡ್ತೀರಾ ಅಂತ. ಮೇಡಮ್ ನಾವು ಮಿಲ್ಕಿಂಗ್ ಮಿಷಿನ್ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇವನ್ನೆಲ್ಲ ನಾವು ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಮಿಲ್ಕಿಂಗ್ ಮಿಷಿನ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಈಗ ಪವರ್ ವೀಡರ್ ಆಗಿರ್ಬೋದು, ಬ್ರಷ್ ಕಟ್ಟರ್ ಆಗಿರ್ಬೋದು, ಇನ್ ಕೇಸ್ ನನ್ಗೆ ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಹೇಗೆ ಪ್ರಾಕ್ಟಿಕಲ್? ಮೇಡಮ್ ಇದನ್ನ VRL ಗೆ ಹಾಕೊಡ್ತೀವಿ. ವಿಡಿಯೋಗಳಿದಾವೆ, ಅಟ್ಯಾಚ್ಮೆಂಟ್ ಇಲ್ಲಿ 2 ನಟ್ 4 ನಟ್ ಫಿಟ್ ಮಾಡ್ಕೊಂಡ್ರೆ ಮುಗ್ದೋಯ್ತು ಅವರಿಗೆ. ಇನ್ನೆಲ್ಲ ಅಸೆಂಬಲ್ ಆಗಿರುತ್ತೆ. ಆಯಿಲ್ ಹಾಕಿರಲ್ಲ, ಆಯಿಲ್ ಒಂದು ಹಾಕಬೇಕು, ಇದೊಂದು ಬ್ಲೂನ ಇದು ಮಾಡ್ಕೊಡ್ಬೇಕು ಮೇಡಮ್ ಅಷ್ಟೇ. ಅದು ಎಲ್ಲರಿಗೂ VRL ಹಾಕೊಡ್ತೀವಿ ಅಷ್ಟೇ. ಇದಕ್ಕೆ ಮೇಂಟೆನೆನ್ಸ್ ಏನೇನು ಬರುತ್ತೆ? ಆಯಿಲ್ ಒಂದು ಬಿಟ್ರೆ ಇನ್ನೇನು ಮೇಂಟೆನೆನ್ಸ್ ಬರಲ್ಲ. ಮೇನ್ ಆಗಿ ಏನೇ ಮಿಷನರಿ ತಗೊಂಡ್ರು ಆಯಿಲ್ ಮೇಂಟೆನೆನ್ಸ್ ಇಂಪಾರ್ಟೆಂಟ್. ಓಕೆ. ಸೊ ಈಗ ಬ್ರಷ್ ಕಟ್ಟರ್ ಆಗಿರ್ಬೋದು ಇದ್ರ ಬಗ್ಗೆ ಹೇಳಿದ್ರಿ. ಜೊತೆಗೆ ಈಗ ನಮಗೆ ಬೀಜ ಬಿತ್ತೋದಕ್ಕೆ ಸೀಡರ್ ಅಂತ ಹೇಳಿ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ. ಇದ್ರೊಳಗಡೆ ನಿಮಗೆ ಜೋಳ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು ಮೇಡಮ್ ನೀವು. ಓಕೆ. ಇದು ಸೀಡರ್ ಅಂತ ಹೇಳಿ. ಇದು ಬಂದು ನಿಮಗೆ ಇದ್ರೊಳಗಡೆ ಜೋಳ ಹಾಕಿದ್ರೆ ಅದೇ ಒಂದೊಂದಾಗಿ ನಿಮಗೆ ಎಷ್ಟು ಅಡಿಗೆ ಬೇಕು ಅಷ್ಟು ಅಡಿಗೆ ನೀವು ಡಿಪೆಂಡ್ ಮಾಡ್ಕೋಬಹುದು. ಇಲ್ಲಿ ಸ್ಕ್ರೂ ಇದೆ ನೋಡಿ, 3 ಸ್ಕ್ರೂ ಇದೆ. ಇದನ್ನ ಬಿಚ್ಕೊಂಡು ಒಳಗಡೆ ಅಟ್ಯಾಚ್ಮೆಂಟ್ಗಳು ಬೇರೆ ಬೇರೆ ಬರುತ್ತೆ. ಅಟ್ಯಾಚ್ಮೆಂಟ್ಗಳು ಸೆಟ್ ಮಾಡ್ಕೋಬೇಕು ನೀವು. ಓ ಸೂಪರ್. ಸೊ ಇದಕ್ಕೆ ಈ ಯಂತ್ರಕ್ಕೆ ಏನಂತ ಕರೀತಾರೆ? ಸೀಡರ್ ಅಂತ ಹೇಳಿ ಕರೀತಾರೆ. ಸೀಡರ್. ಸೀಡ್ಸ್ ಅನ್ನ
ಹಾಕೋದಕ್ಕೆ ನಾಟಿ ಮಾಡೋದಕ್ಕೆ ಸೀಡರ್ ಅಂತೇಳಿ ಕರೀತಾರೆ. ಬಟ್ ಈಗ ಅದಕ್ಕೆ ಗುಂಡಿ ಅದೆಲ್ಲ ಇದ್ರಲ್ಲೇ ಅಳತೆ ಆಗುತ್ತಾ ಹಿಂಗೆ ನಾವು ಸೆಟ್ ಮಾಡಿ? ಮೇಡಮ್ ನೀವು ಗುಂಡಿನ ಇದರಲ್ಲಿ ಅರೆ ಹೊಡೆದ್ಬಿಟ್ಟು ಅದ್ರ ಮಧ್ಯದಲ್ಲಿ ಹಾಕಿದ್ರೆ ಚೆನ್ನಾಗಿ ಬೆಳೆ ಬರುತ್ತೆ. ಇದ್ರೊಳಗಡೆ ಹಾಕಿದ್ರೆ ಗಟ್ಟಿ ಭೂಮಿ ಇದ್ರೆ ಹೋಗಲ್ಲ. ಗಟ್ಟಿ ಸುಮ್ಮನೆ ಸುಮಾರು ಜನ ಹಿಂಗೆ ಆ ತರದೆಲ್ಲ ಇದ್ರಲ್ಲೇ ಹೋಗಲ್ಲ, ಸುಮ್ಮನೆ ತೋರಿಸ್ತಾರೆ ಆಯ್ತಾ, ಆದ್ರೆ ಹೋಗಲ್ಲ. ಕೈಯಲ್ಲಿ ಹಾಕಿದ್ರೆ ಬಂದು ಇದರಲ್ಲಿ ಸ್ಪೀಡ್ ಆಗಿ ಹಾಕ್ಬೋದಲ್ಲ ಅಂತ ಕೊಟ್ಟಿರೋದು ಅಷ್ಟೇ ಇದನ್ನ. ಓಕೆ, ಸೊ ಇದು ಎಷ್ಟಕ್ಕೆ ಸಿಗುತ್ತಣ್ಣ? ಇದು ನಿಮಗೆ 6300 ಸಿಗುತ್ತೆ ಮೇಡಮ್. ಓಕೆ, ಇದ್ರಲ್ಲಿ ಬೇರೆ ಏನಾದರೂ ಮಾಡ್ಯೂಲ್ಸ್ ಇದೆಯಾ ಅಥವಾ ಇಲ್ಲ ಒಂದೇ ಮಾಡೆಲ್ ಮೇಡಮ್, ಇದರಲ್ಲಿ ಯಾವ ಡಿಫರೆಂಟ್ ಮಾಡೆಲ್ಗಳು ಏನಿಲ್ಲ. ಸೀಡರ್ ಸೊ ಇದಕ್ಕಾದ್ರೆ ಏನು ಅಷ್ಟೊಂದು ಮೇಂಟೆನೆನ್ಸ್ ಬರಲ್ಲ? ಮೇಂಟೆನೆನ್ಸ್ ಏನಿಲ್ಲ, ನೀಟಾಗಿ ನೋಡ್ಕೋಬೇಕು. ಮಣ್ಣು ಗಲೀಜಾಗಿರುತ್ತೆ, ಮಣ್ಣ ಕ್ಲೀನ್ ಮಾಡ್ಕೋಬೇಕು. ಸೊ ಹಾಗಾದ್ರೆ ಎಷ್ಟು ಬೇಕಾದ್ರೂ ನಮಗೆ ಸೀಡಿಂಗ್ ಮಾಡ್ಬೋದು? ಎಷ್ಟು ಬೇಕಾದ್ರೂ ಮಾಡ್ಬೋದು. ಬೆಳಗ್ಗೆ ಸಂಜೆವರೆಗೂ ಮಾಡಿದ್ರೆ ಏನು ತೊಂದರೆ ಇಲ್ಲ. ಇದರಲ್ಲಿ ನಮ್ಮ ಎಫರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಎಫರ್ಟ್ ಎನರ್ಜಿ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಸೊ ಒಬ್ಬರೇ ಆರಾಮ್ಸೆ ಇದನ್ನ ಮಾಡ್ಕೋಬಹುದು. ಯಾಕಂದ್ರೆ ಕೈಯಲ್ಲಿ ಹಾಕಕ್ಕಿಂತ ಸೀಡರ್ನ ಅದ್ರೊಳಗೆ ಕರೆಕ್ಟಾಗಿ ಅಳತೆಗೆ ಬೀಳ್ತವೆ ಅಂತ ಇದನ್ನ ಮಾಡಿರೋದು. ಕೈಯಲ್ಲಿ ಕರೆಕ್ಟಾಗಿ ಅಂದ್ರೆ ಇಷ್ಟು ಅಡಿ ಬಿಟ್ಟು ಅದೇ ಚೆನ್ನಾಗಿ ಇದಾಗುತ್ತೆ ಅಂತ. ಅದೇ ಬರುತ್ತೆ, ಒಂದೇ ಲೈನ್ ನಲ್ಲಿ ಬರುತ್ತೆ ಅಂತ ಮಾಡಿರೋದು ಇದನ್ನ. ಓಕೆ, ಸೊ ಅದು ಬಿಟ್ಟು ಬೇರೆ ಏನ್ ನಮ್ಮ ಜಮೀನಲ್ಲಿ ಇರ್ಬೇಕಣ್ಣ? ಆಲ್ಮೋಸ್ಟ್ 75% ಎಲ್ಲ ಆಗಿದೆ. ಸೊ ಹಾಗಾದ್ರೆ 1 ಎಕರೆ ನನ್ನ ಹತ್ರ ಇತ್ತು ಅಂತಂದ್ರೆ ಒಂದು ಸೀಡರ್ ಬೇಕಾಗುತ್ತೆ, ಮೇನ್ ನಾಟಿಗೆ. ಒಂದು ಬ್ರಷ್ ಕಟ್ರು, ಒಂದು ಪವರ್ ಬೀಡರ್. ಓಕೆ, ಮೂರು ಯಂತ್ರ ಇದ್ರೆ ಸಾಕು. ನೀವು ಅದರಲ್ಲಿ ಅದಕ್ಕೆ ಬೇಕಾಗಿರೋ ಅಟ್ಯಾಚ್ಮೆಂಟ್ ಗಳನ್ನ ತಗೋಬೇಕು. ಸುಮ್ಮನೆ ಬ್ರಷ್ ಕಟ್ರು ಪವರ್ ಬೀಡರ್ ತಂದು ಮನೆಗೆ ಇಟ್ಟರಾಗಲ್ಲ. ಬೇಕಾಗಿರೋ ಅಟ್ಯಾಚ್ಮೆಂಟ್ ಗಳು ಇದು ವೆರಿ ಇಂಪಾರ್ಟೆಂಟ್. ಓಕೆ, ಸೂಪರ್, ಥ್ಯಾಂಕ್ ಯು ಸೋ ಮಚ್ ಅಣ್ಣ. 1 ಎಕರೆಗೆ ನಮ್ಮ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಏನೇನು ಯಂತ್ರಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಅಂಡ್ ಸರ್ ಲಾಸ್ಟ್ ಎಪಿಸೋಡ್ ಕೂಡ ಹೇಳ್ಕೊಟ್ಟಿದ್ರು, ಈಗ ಮಿಲ್ಕಿಂಗ್ ಮೆಷಿನ್ ಅಂತ ಬಂದರೂ ಕೂಡ ನಾವು ಹೈನುಗಾರಿಕೆನ ಮಾಡ್ತೀವಿ ಅಂತಂದರೆ ಪ್ರಾಕ್ಟಿಕಲ್ ಆಗಿ ಹೇಗೆ ಯೂಸ್ ಮಾಡಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಕೇಳಿ ಬರ್ತಿರೋದು ಹೈನುಗಾರಿಕೆನ ನಾವು ಸ್ಟಾಪ್ ಮಾಡ್ತೀವಿ ಬಿಕಾಸ್ ಅವುಗಳಿಗೆ ಕೆಚ್ಚಲು ಬಾವು ಬರುತ್ತೆ, ದಿಢೀರಂತ ಹಸುಗಳು ಸಾಯುತ್ತೆ. ಇದಕ್ಕೆ ಮೇಜರ್ ರೀಸನ್ ಏನು ಅನ್ನೋದ್ರ ಬಗ್ಗೆ ಕೂಡ ಸರ್ ತಿಳಿಸ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಡೈರೆಕ್ಟಾಗಿ ಅವರ ಒಂದು ಫಾರ್ಮಿಗೆ ಹೋಗ್ತಾ ಇದ್ದೀವಿ. ಹೈನುಗಾರಿಕೆನ ಹೇಗೆ ಮಾಡಬೇಕು ಟಿಪ್ಸ್ಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ವಿಡಿಯೋವನ್ನು ಕೊನೆಯ ತನಕ ಕ್ಲಿಯರ್ ಕಟ್ ಆಗಿ ನೆಕ್ಸ್ಟ್ ಎಪಿಸೋಡಲ್ಲೂ ಕೂಡ ವಾಚ್ ಮಾಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಜೊತೆ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಹೈನುಗಾರಿಕೆ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು, ಯಾವ್ಯಾವ ತಳಿನ ನಾವು ಸಾಕಬೇಕಾಗತ್ತೆ, ಸೊ ಹೇಗೆ ಸಾಕಾಣಿಕೆ ಮಾಡಬೇಕು, ಲಾಭ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲ ಆ್ಯಪ್ನ ಡೌನ್ಲೋಡ್ ಮಾಡಿ. 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ಕೇವಲ 999ಗೆ 1 ವರ್ಷಕ್ಕೆ ನೀವು ಆಕ್ಸೆಸ್ ಅನ್ನ ಪಡಿಬಹುದು. ಚಾನೆಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ವಾಲ, ಬಿ ದ ಬಾಸ್.